ಹಾಯ್ ಹಲೋ ಆ್ಯಂಡ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾವಿವತ್ತು ಒಂದು ಪಾರ್ಟಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಅಂದರೆ ನಮ್ಮದು ಆಫೀಸಲ್ಲಿ ಒಬ್ಬರು ಅಂದರೆ ನಮ್ಮ ಮೆಡಿಕಲ್ ಆಫೀಸರು ಅಂದರೆ 1 ಇಯರಿಗಂತ ಅವರು ರೂರಲ್ ಸರ್ವಿಸಿಗೆ ಬಂದಿದ್ದರು. ಈ ಮಂತ್ ಇವ್ರದ್ದು ಮುಗಿಯುತ್ತೆ. ಪಿ ಜಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹೋಗೋ ಮೊದಲು ಸ್ಟಾಫಿಗೆಲ್ಲ ಅವರು ಒಂದು ಪಾರ್ಟಿ ಕೊಟ್ಟು ಹೋಗೋಣ ಅಂತ ಪಾರ್ಟಿ ಕರೆದುಕೊಂಡು ಹೋಗ್ತಾ ಇದ್ದಾವೆ. ನಾವೆಲ್ಲ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಅಂದರೆ ಸಡನ್ನಾಗಿ ಡಿಸೈಡ್ ಆಗಿಬಿಡ್ತು. ಅಂದರೆ ಎಲ್ಲಾದರೂ ರೆಸಾರ್ಟಿಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅಂದರೆ ನೆಕ್ಸ್ಟ್ ಶ್ರಾವಣ ಎಲ್ಲ ಬರುತ್ತೆ, ಆಮೇಲೆ ಯಾರೂ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂತ ಸಡನ್ನಾಗಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಅಂದರೆ ನಾವಿರೋ ಕಡೆಯಿಂದ ಇದು 34-35 ಕಿಲೋಮೀಟರ್ಸ್ ಇದೆ. ಅಂದರೆ ಸಂಜೆ ಡ್ಯೂಟಿ ಎಲ್ಲ ಮುಗಿಸಿ ಸಂಜೆ ಹೋಗಿದ್ವಿ, ಸಂಜೆ ಡಿನ್ನರ್ಗಂತ. ಪಾಪ ವೆಹಿಕಲ್ ಕೂಡ ಅವರೇ ಅರೇಂಜ್ ಮಾಡಿಕೊಟ್ಟಿದ್ರು. ಅಂದರೆ ನೈಟ್ ಟೈಮಲ್ಲೆಲ್ಲ ಬಸ್ ಇರಲ್ಲ ಸಂಜೆ ಟೈಮಿಗೆ. ಇವಾಗೊಂದು 7:30 ಆಗಿರ್ಬೋದು. 8 o'clock ರೀಚ್ ಆಗಿದ್ವಿ. ಇನ್ನೊಂದು ಸ್ಟಾಫು ಕೂಡ ಸ್ವಲ್ಪ ಜನ ಬಂದಿದ್ದರು. ಅವರು ಕೂಡ 1 ಇಯರಿಗೆ ಬಂದವರು. ಅವ್ರದ್ದು ಕೂಡ ಈ ಮಂತ್ ಎಂಡ್ ಆಗುತ್ತೆ. ಅವರು ಕೂಡ ಹೋಗ್ತಾ ಇದ್ದಾರೆ. ನಾವು ಅವರು ಎಲ್ಲ ಸೇರಿ ಹೋಗ್ತಾ ಇದ್ದೀವಿ. ನೋಡಿ ನಾವು ಹೇಗೆ ಪಾರ್ಟಿ ಮಾಡಿದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ನೋಡಿ ಫ್ರೆಂಡ್ಸ್. ನಮಗೂ ಕೂಡ ಈಗ ಅವ್ರು ಹೋಗ್ತಾರೆ ಅಂದರೆ ಒಂಥರ ಬೇಜಾರು. ಇಷ್ಟು ದಿನ ಒಂದೇ ವರ್ಷ ಆಗಿದ್ರೂ ಕೂಡ ಎಲ್ಲರ ಜೊತೆನೂ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಜವಾಬ್ದಾರಿಯಿಂದ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಏನು ಮಾಡೋದು, ಅವರು ನೆಕ್ಸ್ಟು ಒಳ್ಳೆಯದಾಗಬೇಕಂದ್ರೆ ಅವ್ರು ಹೋಗಲೇಬೇಕಲ್ವ. ಬೇಜಾರಿದೆ. ಆದರೆ ತುಂಬ ಜನ ಬಂದಿದ್ದರು ಮೊದಲು. ಆದರೆ ಯಾರೂ ಇವ್ರ ಥರ ಇರಲಿಲ್ಲ, ಇಷ್ಟು ನಮ್ಮ ಹತ್ರ ಅಡ್ಜಸ್ಟ್ ಆಗಿರಲಿಲ್ಲ. ಅಂದರೆ ಡ್ಯೂಟಿಯಲ್ಲಿ ಇಷ್ಟು ಜವಾಬ್ದಾರಿ ತೊಗೊಂಡು ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು. ಹೋಗ್ತಾರೆ ಅಂತ ಸ್ವಲ್ಪ ಬೇಜಾರಿದೆ. ಏನು ಮಾಡೋದು, ನೆಕ್ಸ್ಟ್ ಏನಾದರೂ ಬರೋದಿದ್ದರೆ ನೀವು ಇಲ್ಲೇ ಬನ್ನಿ, ಚೆನ್ನಾಗಿದೆ ನೋಡಿ. ಹಾಗೆ ಅವರೆಲ್ಲ ಬಂದಿದ್ರಂತ ರೀಚ್ ಆದ್ವಿ. ಮೊದಲೇ ಹೋಗಿ ನೋಡಿದ್ವಿ, ಅಂದರೆ ಸ್ವಲ್ಪ ಜನ ಮೊದಲೇ ಬರಬೇಕಿತ್ತು, ಬಂದಿರಲಿಲ್ಲ. ನಾನು ಹೋಗಿ ಎಲ್ಲ ಒಂದು ಸಲ ನೋಡೋಣ ಅಂತ ಹೋದೆ. ಯಾರೂ ಬಂದಿರಲಿಲ್ಲ. ಅಂದರೆ ಸ್ವಲ್ಪ ಲೋಕಲಲ್ಲಿಯವರೇ ಇದ್ದರು. ನಾವು ಸ್ವಲ್ಪ ದೂರಿಂದ ನಾವು ಬಂದಿದ್ವಿ. ಆದರೆ ಸ್ವಲ್ಪ ಲೇಟಾಗಿ ಬರ್ತಾರಂತ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಇನ್ನೊಬ್ಬರು ಮೆಡಿಕಲ್ ಆಫೀಸರು ಬಂದು ವೇಟ್ ಮಾಡ್ತಾಯಿದ್ರು. ಎಲ್ಲ ರಿಸರ್ವ್ ಮಾಡಿ ಎಲ್ಲ ಫುಡ್ ಆರ್ಡ್ರ್ ಎಲ್ಲ ಕೊಟ್ಟಿದ್ವಿ. ಹಾಗೆ ಒಬ್ಬೊಬ್ಬರೇ ಬಂದು ಸೇರಿ ಎಲ್ಲ ಜಾಯಿನ್ ಆದ್ವಿ. ಇವಾಗ ಎಲ್ಲರೂ ಬಂದಿದ್ದಾರೆ. ಅಂದರೆ ನಾವು ಹೋಗಿ ಸ್ವಲ್ಪ ಹಾಗೆ ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಇರೋಣ ಅಂತ ಬಂದ್ವಿ. ಆಮೇಲೆ ಸ್ವಲ್ಪ ಹಾಗೆ ಹೇಗೆ ಸ್ಟಾರ್ಟಿಂಗ್ ಊಟ ಅಷ್ಟೇ ಮಾಡೋದು ಅಂತ ಚಿಕ್ಕ ಕೇಕ್ ತೊಗೊಂಡು ಬಂದಿದ್ವಿ. ಅಂದರೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಹಾಗೆ ಊಟ ಮಾಡೋದು ಬೇಡ, ಹಾಗೂ ಪಿ ಜಿ ಮಾಡಲಿಕ್ಕೆ ಹೋಗ್ತಾ ಇದ್ರಲ್ಲ, ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಒಂದು ಚಿಕ್ಕ ಕೇಕ್ ಕಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು, ವೇಟ್ ಮಾಡ್ತಾ ಇದ್ದೀವಿ. ಬೇರೆ ಜನ ಯಾರೂ ಇರಲಿಲ್ಲ. ನಾವೇ ಅಂದರೆ ಇನ್ನೊಬ್ಬರು ಡಾಕ್ಟ್ರು ಬಂದು ಎಲ್ಲ ರಿಸರ್ವ್ ಮಾಡಿಟ್ಟಿದ್ರು. ನೋಡಿ, ಹಾಗೆ ಕೇಕ್ ತೊಗೊಂಡು ಬಂದಿದ್ವಿ. ಕೇಕ್ ಕಟ್ಟಿಂಗ್ ಮಾಡಿದರು ಇಬ್ಬರು ಸೇರಿ. ಫಸ್ಟ್ ಎಲ್ಲ ಕೇಕ್ ತಿಂದಿದ್ದು ಚೆನ್ನಾಗಿತ್ತು, ಐಸ್ ಕೇಕು. ಹಾಗೆ ಫುಡ್ ಕೂಡ ಚೆನ್ನಾಗಿ ಆರ್ಡ್ರ್ ಮಾಡಿದರು. ಅಂದರೆ ನಮಗೆ ಹೇಳಿದರು ನಿಮ್ಗೆ ಏನೇನು ಬೇಕು ತೊಗೊಂಡು ಆರ್ಡ್ರ್ ಮಾಡ್ತೀನಿ ಅಂತ. ಆದರೆ ನಾವೇನೂ ಆರ್ಡ್ರ್ ಮಾಡೋಕ್ಕೆ ಹೋಗಿಲ್ಲ, ಪಾರ್ಟಿ ಕೊಡ್ತಾ ಇರೋದು ಅವರು. ನೀವೇನಾದರೂ ಅವ್ರಿಗೆ ಚೆನ್ನಾಗಿ ಆರ್ಡ್ರ್ ಮಾಡಿದರು. ಸ್ಟಾರ್ಟರೆಲ್ಲ ತುಂಬ ಚೆನ್ನಾಗಿತ್ತು. ಫಸ್ಟ್ ಚಿಕನ್ ಮಂಚೂರಿಯನ್ ತೊಗೊಂಡ್ವಿ, ಸೂಪ್ ತೊಗೊಂಡ್ವಿ. ನಂತರ
ಚಿಕನ್ ಗೀ ರೋಸ್ಟು ತುಂಬ ಐಟಮ್ ಆರ್ಡ್ರ್ ಮಾಡಿದರು ಸ್ಟಾರ್ಟಲ್ಲಿ. ಅವರೇ ನೋಡಿ, ಇವರೆಲ್ಲ ನಮ್ಮ ಸ್ಟಾಫು ನೋಡಿ. ನನ್ನ ಮಗಳಿಗೂ ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ನೋಡಿ ಹಾಯ್ ಹೇಳ್ತಾ ಇದ್ದಾರೆ. ಇವರು ನಮ್ಮದು ಲ್ಯಾಬ್ ಟೆಕ್ನಿಷಿಯನು. ಎಲ್ಲ ಕೇಕೆಲ್ಲ ಕಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಅದೇ ತಿಂದಿದ್ದು. ಇದು ಮಸಾಲ ಪಾಪಡ್ ನೋಡಿ, ನಾನು ಇದು ತಿಂದಿಲ್ಲ ಫಸ್ಟ್ ಟೈಮ್. ಚೆನ್ನಾಗಿತ್ತು, ಆಮ್ಲೆಟ್ ಥರ ಕಾಣಿಸ್ತಾ ಇದೆ ನೋಡಿ. ಆಮ್ಲೆಟ್ ಅಲ್ಲ, ಬಟ್ ಮಸಾಲ ಪಾಪಡ ನಾನು ಫಸ್ಟ್ ಟೈಮ್ ನೋಡಿದ್ದು, ಅಂದರೆ ಟೇಸ್ಟ್ ಮಾಡಿದ್ದು ಫಸ್ಟ್ ಟೈಮ್. ನಾನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡುವ ಅಂತ ಇದ್ದೀನಿ. ಅಂದರೆ ವೆಜ್ ಊಟಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಒಂದೊಂದೇ ಆರ್ಡ್ರ್ ಬರ್ತಾ ಇದೆ. ಹೊಟ್ಟೆ ಫುಲ್ಲಾಗಿ ಏನಿಲ್ಲ ನೋಡಿ. ನಮ್ಮದೆಲ್ಲ ಫ್ರೆಂಡ್ಸು ಹಾಯ್ ಹೇಳ್ತಾ ಇದ್ದಾರೆ. ಹೋಟೆಲ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಕ್ಲೀನ್ ಕೂಡ ಇದೆ ನೋಡಿ. ಸರ್ವಿಸ್ ಕೂಡ ಫಾಸ್ಟ್ ಇದೆ. ನಾವೇನು ಮೊದಲೇನು ಆರ್ಡ್ರ್ ಮಾಡಿರಲಿಲ್ಲ. ಊಟಕ್ಕೆ ಬಂದವಾಗಲೇ ಎಲ್ಲರೂ ಬಂದಮೇಲೆ ನಿಮಗೆಲ್ಲ ಏನೇನು ಬೇಕಂತ ನಮ್ಮ ಡಾಕ್ಟ್ರು ಆರ್ಡ್ರ್ ಮಾಡಿದ್ರು. ಚಿಕನ್ ಗೀ ರೋಸ್ಟ್ ಎಷ್ಟು ಚೆನ್ನಾಗಿದೆ ನೋಡಿ. ತಿಂದು 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 ಸಾಕಾಗಿ ಹೋಯಿತು. ಚಿಕನ್ ಅಂದರೆ ಏನು ತಿನ್ನಲಿಕ್ಕೇನು ಬೇಜಾರೇನು ಬರೋಲ್ಲ. ಈ ಥರ ವೆರೈಟಿ ಮಾಡಿದರೆ ಜಾಸ್ತಿ ತುಂಬ ಸ್ವಲ್ಪ ಸ್ವಲ್ಪ ತಿಂದ್ರೂ ಎಲ್ಲ ಟೇಸ್ಟ್ ಮಾಡಿ ಸಾಕಾಗತ್ತಷ್ಟೆ ನೋಡಿ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಥರ ನಾವು ಒಟ್ಟಿಗೆ ಎಲ್ಲೂ ಹೊರಗಡೆ ಪಾರ್ಟಿ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಇಲ್ಲಿ ತುಂಬ ರೆಸಾರ್ಟ್ ಕೂಡ ಇದೆ ನೋಡಿ. ಚಿಕನ್ ಲಾಲಿಪಾಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಆ ಕಡೆ ಇದ್ದಾರಲ್ಲ ಅವರು ನಮ್ಮದು ಮೆಡಿಕಲ್ ಆಫೀಸರು ನೋಡಿ. ಬಟರ್ ನಾನ್ ಆರ್ಡ್ರ್ ಮಾಡಿದ್ವಿ. ಹಾಗೆ ಲಾಸ್ಟಲ್ಲಿ ಅದೇ ಬಟರ್ ಚಿಕನ್ ತೊಗೊಂಡಿದ್ವಿ ಅದಕ್ಕೆ. ನಂತರ ಆಮೇಲೆ ಲಾಸ್ಟಲ್ಲಿ ಗೀ ರೈಸು. ಆಮೇಲೆ ರೈಸ್ ಯಾರು ಊಟ ಮಾಡೋ ಥರ ಇರಲಿಲ್ಲ, ಯಾಕಂದರೆ ಇದೆಲ್ಲ ತಿಂದು ಅದೇ ಫುಲ್ಲಾಗಿಬಿಟ್ಟಿತ್ತು. ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದ್ರು, ಐಸ್ ಕ್ರೀಮ್ ಬೇಡ ಅಂತ ಹೇಳಿದ್ವಿ. ಹಾಗೆ ಲಾಸ್ಟಲ್ಲಿ ಎಲ್ಲ ಲೆಮನ್ ಸೋಡಾ ಕುಡಿದ್ವಿ ನೋಡಿ. ಗೀ ರೈಸು. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಪಾರ್ಟಿ ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ. ಲಾಸ್ಟಲ್ಲಿ ಒಂದು ಲೆಮನ್ ಜ್ಯೂಸ್ ಕುಡಿದು ಆಮೇಲೆ ಎಲ್ಲ ಮನೆಗೆ ಹೊರಟಿದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಲ್ಲರೂ ಒಂದು ಲೈಕ್ ಮಾಡಿ. ಹೇಗಿತ್ತು ನಮ್ಮ ಪಾರ್ಟಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.